Just stop. ಅಂದ್ರೆ ಅಶೋಕ ಮಾಡಿ ಸರಿ ಅಂತ ಹೇಳ್ತಾ ಇದ್ದೀರಾ? ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಸೀತಾ? ಅವನು ಚಿಕ್ಕಿನ ಟಾರ್ಗೆಟ್ ಮಾಡಿ ಈ ತರ ಮಾಡಿದ್ದು ಅಂತ ನಿಮ್ಗೆ ಅರ್ಥ ಆಗ್ತಿಲ್ವಾ? ಸೀತಾ, ಅಶೋಕನ್ ಇಂಟೆನ್ಷನ್ಸ್ ಅದಲ್ಲ ಅಂತ ಹೇಳಿ ಪದೇ ಪದೇ ನನಗೆ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡಿ. ಸೀತಮ್ಮ, ನೀನು ಹೆದರ್ಕೋಬೇಡ. ಅಪ್ಪಂಗೆ ಬೇಜಾರಾಗಿದೆ, ಅದಕ್ಕೆ ಈ ಥರ ಮಾತಾಡಿದ್ರು. ನೀನು ಅಳ್ಬೇಡ ಸೀತಮ್ಮ. ನೀನ್ ಹತ್ರ ನನಗೂ ಅಳು ಬರುತ್ತೆ. ಸಿಹಿ, ಯಾಕೆ ಮುಖ ಒದಿಸ್ಕೊಂಡಿದ್ಯಾ? ಎಲ್ಲ ಸರಿ ಹೋಗುತ್ತೆ. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸೀತಮ್ಮ, ಅಪ್ಪ ಮತ್ತೆ ಆಕೋಶಕ್ಕೆ ಜಗಳ ಮಾಡ್ಕೊಳಕ್ಕೆ ನಾವೇ ಕಾರಣ ಅಲ್ವಾ? ಎಲ್ಲ ನಮ್ಮ ನಾಟಕದಿಂದಾನೇ ಆಗಿದೆ ಅಲ್ವಾ? ಅಯ್ಯೋ ಪುಟ್ಟ, ನೀನು ಯಾಕೆ ಎಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಫ್ರೆಂಡ್ಸ್ ಅಂದರೆ ಇದೆಲ್ಲ ಇದ್ದಿದ್ದೆ ತಾನೆ. ಈಗ ನೀನು ಬಟಾರದಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ನೀನು ಜಗಳ ಮಾಡ್ಕೋತಿದ್ದೆ ತಾನೆ. ಅದೇ ಥರ ಅಶೋಕ್ ಅಂಕಲ್ ಮತ್ತು ರಾಮ್ ಜಗಳ ಮಾಡ್ಕೊಂಡಿದ್ದಾರೆ. ನಾಳೆ ಸರಿ ಹೋಗುತ್ತೆ. ಈ ಥರ ಜಗಳಗಳಿದ್ರೇ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗೋದು. ನೀನು ಜಾಣೆ ಅಲ್ವಾ? ಜಾಣ ಮಕ್ಕಳು ಬೇಜಾರು ಮಾಡ್ಕೋತಾರ ಹೇಳು? ಸರಿ, ಅದೆಲ್ಲ ಬಿಡು. ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ಆ ಡೈಲಾಗು, ಎಕ್ಸ್ಪ್ರೆಷನ್ನು ಎಲ್ಲ ಸೂಪರ್ ಆಗಿತ್ತು. ನೀನು ಇಷ್ಟು ಚೆನ್ನಾಗಿ ಯಾಕೆ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣೆ. ಸೀತಮ್ಮನಿಗೆ ಸುಳ್ಳು ಹೇಳಕ್ಕೆ ಮನ್ಸು ಬರ್ತಿಲ್ಲ. ನಿಜ ಹೇಳ್ಬಿಡ್ಲಾ? ಏನೇ ಆಗಲಿ ಸ್ಟೇಜ್ ಮೇಲೆ ನಾನು ನಾಟಕ ಮಾಡಿಲ್ಲ ಅಂತ ಸೀತಮ್ಮನಿಗೆ ಹೇಳ್ಬಿಡ್ತೀನಿ. ಸೀತಮ್ಮ, ನಾನು ನಾಟಕ ಮಾಡಿಲ್ಲ. ಹೌದೌದು, ನೀನು ನಾಟಕ ಮಾಡಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ಯಾ ಕಣೆ. ನನ್ನ ಜಾಣ ಮರಿ ನೀನು. ನಾನು ನಿಜವಾಗ್ಲೂ ನಾಟಕ ಮಾಡೇ ಇಲ್ಲ ಸೀತಮ್ಮ. ಏ ಕಳ್ಳಿ, ಈಗಲೂ ನಾಟಕ ಮಾಡ್ತಿದ್ಯಾ ನೀನು? ಸ್ಟೇಜಲ್ಲಿ ನಾಟಕ ಮಾಡು ಅಂದರೆ ಈಗಲೂ ನಾಟಕ ಮಾಡ್ತೀಯ. ಇದೆಲ್ಲ ಹೇಗೆ ಸಾಧ್ಯ? ಸಿಹಿ ನನಗೆ ಬಿಟ್ಟು ಬೇರೆ ಯಾರಿಗೂ ಕಾಣಿಸಲ್ಲ ಅಲ್ವಾ? ಪುಟ, ಯೋಚನೆ ಮಾಡಿದ್ ಸಾಕು. ನಾಳೆ ಅಶೋಕ್ ಅಂಕಲ್ ಮತ್ತೆ ಅಪ್ಪ ಸರಿ ಹೋಗ್ತಾರೆ. ನೀನೇನು ಯೋಚನೆ ಮಾಡಬೇಡ. ದೇವ್ರೆ, ಇವಳಿಗೇನೋ ಸಮಾಧಾನ ಮಾಡಿದೆ, ಆದರೆ ಅವ್ರ ಮಧ್ಯೆ ಇರೋ ಮನಸ್ತಾಪ ಸರಿ ಹೋಗಬೇಕು. ರಾಮ್ಗೆ ಅಶೋಕ್ ಮೇಲೆ ಇರೋ ಕೋಪ ಹೋದ್ರೆ ಸಾಕು. ಚಿಕ್ಕಿ, ಚಿಕ್ಕಿ, ನಂಗೆ ಗೊತ್ತು ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ. ಏನಾಯ್ತು ಅದು ಆಗ್ಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ನಡೆದಿದ್ದನ್ನ ದಯವಿಟ್ಟು ಮರ್ತು ಬಿಡಿ ಚಿಕ್ಕಿ. ಯಾವುದನ್ನೆಲ್ಲ ಮರೀಲಿ ಅಪ್ಪು. ಇವತ್ತು ಆಡಿಟೋರಿಯಮಲ್ಲಿ ಆಗಿದ್ದನ್ನು ಮರಿಲ್ಲ. ಅಷ್ಟು ಜನರ ಮುಂದೆ ನನಗಾಯ್ತಲ್ಲ ಅವಮಾನ, ಅದನ್ನು ಮರಿಲ್ಲ. ಅಥವಾ ಆ ಅಶೋಕ್ ಆ ಒಂದು ಪುಟ್ಟ ಹುಡುಗಿ ಕೈಯಲ್ಲಿ ಅಂಥ ಒಂದು ಪಾತ್ರ ನನ್ನ ಬಗ್ಗೆ ಅಂತ ಅಂದು ಮಾಡಿಸಿದ್ನಲ್ಲ, ಅದನ್ನ ಮರಿಲ್ಲ. ಯಾವ್ದನ್ನ ಮರೀಲಿ ಅಪ್ಪು? ಈಗ ನೀನ್ ಬಂದು ಸಾರಿ ಕೇಳಿದ್ರೆ ನಿನ್ ಪ್ರೀತಿ ಗೆಳೆಯ ನನ್ನ ಹೃದಯಕ್ಕೆ ಮಾಡಿದ್ನಲ್ಲ ಗಾಯ, ಅದು ವಾಸಿ ಆಗೋಗುತ್ತಾ?
ಇಲ್ಲ ಚಿಕ್ಕಿ, ಬಟ್ ನೀನೇ ಹೇಳಪ್ಪು, ಮಾಡದೇ ಇರೋ ತಪ್ಪಿಗೆ ನಾನು ಯಾಕೋ ಆರೋಪ ಹೊತ್ಕೊಳ್ಳಿ? ನಾಟಕದಲ್ಲಿ ತೋರಿಸಿದ್ರಲ್ಲ ಆ ಥರ ನಾನು ಒಂದು ಸಲನಾದ್ರೂ ನಡ್ಕೊಂಡಿದ್ದೀನ? ಏನೋ ನಾನು ನಾಟಕದಲ್ಲಿ ತೋರಿಸಿದ್ದು ನಾನು ಸೀನಾ. ಅಯ್ಯೋ ಚಿಕ್ಕಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಕಾಮ್ ಡೌನ್. ನೀವು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ ಚಿಕ್ಕಿ. ಸಮಾಧಾನ ಆಗ್ತಾ ಇಲ್ವೋ? ಆಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಂಗೆ ಇರೋದಕ್ಕೆ ಆಗ್ತಿಲ್ಲ ಅಪ್ಪು. ನಿನ್ ಜೀವದ ಗೆಳೆಯ ನನ್ನ ಬಗ್ಗೆ ನಾನೇ ಯೋಚನೆ ಮಾಡೋ ಹಾಗೆ ಮಾಡ್ಬಿಟ್ಟ ಅಪ್ಪು. ಅವನು ನಿನ್ ಪ್ರಾಣ ಸ್ನೇಹಿತ, ನೀನ್ ಅವನ ಮೇಲೆ ಜೀವನೇ ಇಟ್ಕೊಂಡಿದ್ಯಾ ಅಂತ ಅವನನ್ನು ನಮ್ಮ ಮನೆಯಲ್ಲಿ ಒಬ್ಬನ ಥರನೇ ನೋಡಿದ್ವಲ್ವ. ಆದ್ರೆ ಅವನ್ಗೆ ನನ್ನ ಮೇಲೆ ಏನ್ ಬೇಜಾರು ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ. ಯಾಕೋ ಅವನು ಹೀಗೆ ಮಾಡ್ದ? ಒಂದು ವೇಳೆ ಅವನು ಹೇಳಿದ್ದನ್ನ ನೀನೇನಾದ್ರೂ ನಂಬಿದ್ರೆ ನಾನೇನೋ ಆಗ್ಬೇಕಾಗಿತ್ತು. ನನ್ನ ಗತಿ ಏನೋ ಆಗಿರೋದು. ಚಿಕ್ಕಿ, ಅಶೋಕ ಹೇಳಿದ ಯಾವ ಮಾತನ್ನು ನಾನು ನಂಬಿಲ್ಲ.